ನಮಸ್ಕಾರ ಮಕ್ಕಳೇ, ಇದು 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅಧ್ಯಾಯ 1 ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಇದು ಹೊಸದಾಗಿ ಈಗ 7ನೇ ತರಗತಿಗೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಇವು ಪಠ್ಯಪುಸ್ತಕ. ಈಗ 1,00,000 ವೈವಿಧ್ಯತೆಗಳು ಅಂತ ಇದೆ. ಇಲ್ಲಿ ಈಶ್ವರಪ್ಪ ಅಂತಕ್ಕಂಥವರು ಕರ್ನಾಟಕದಲ್ಲಿನ ಒಂದು ಚಿಂತಾಮಣಿಯಲ್ಲಿರುವಂಥ ಒಬ್ಬ ರೈತ. ಇವರು ತಮ್ಮ ಭತ್ತದ ಹೊಲಕ್ಕಾಗಿ ಬೀಜಗಳನ್ನು ಖರೀದಿಸಲು ಮಾರುಕಟ್ಟೆಗೆ ಹೋಗ್ತಾ ಇರ್ತಾರೆ. ಆವಾಗ ಹೋದಾಗ ಆ ರಾಮಣ್ಣ ಮತ್ತು ಲಕ್ಷ್ಮಮ್ಮ ಆ ಅಂಗಡಿಯವರು ಸಂಭಾಷಣೆಯನ್ನು ಮಾಡ್ಕೊಳ್ತಾರೆ. ಆ ಸಂಭಾಷಣೆಯಲ್ಲಿ ರಾಮಣ್ಣ ಏನು ಹೇಳ್ತಾರೆ, ಮೊದಲು ನಮ್ಮ ದೇಶದಲ್ಲಿ 1,00,000 ವಿಧದ ಅಕ್ಕಿ ಇತ್ತಂತೆ ಸುಮಾರು. ಈಗ ವಿವಿಧ ರೀತಿಯ ಬೀಜಗಳನ್ನು ಸಂಗ್ರಹಿಸಿ ಭತ್ತ ಬೆಳೆಯಲು ಬಳಸ್ತಾ ಇದ್ರು ಅಂತ. ಇಲ್ಲಿ 1,00,000 ಅಂತಕ್ಕಂಥ ಒಂದು ಪದವನ್ನು ಬಳಸಲಾಗಿದೆ. ಯಾಕಂದರೆ ಇದು ಒಂದು ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ಇದನ್ನು ಪರಿಚಯಿಸೋದಕ್ಕೋಸ್ಕರ 1,00,000 ಅಂತಕ್ಕಂಥದ್ದೇಳಿ ಇದು ಬಳಸಿದ್ದಾರೆ. ಆ ಈಶ್ವರಪ್ಪ ಮತ್ತು ಆ ಲಕ್ಷ್ಮಮ್ಮ ಮಾತಾಡ್ತಾ ಬಹಳಷ್ಟು ಹಿಂದೆ 1,00,000 ವಿಧದ ಅಕ್ಕಿ ಇತ್ತು, ಆದರೆ ಈಗ ಕೆಲವು ವಿಧದ ಬೀಜಗಳಿವೆ. ಆ ಬೀಜಗಳನ್ನು ಕೊಳ್ಳಲಿಕ್ಕೆ ಮಾರುಕಟ್ಟೆಗೆ ರೈತರು ಬರಬೇಕಾಗಿದೆ ಅಂತ ಹೇಳ್ತಾರೆ. ಲಕ್ಷ್ಮಮ್ಮ, ಇಲ್ಲಿ ನಮ್ಮ ಮನೆ ಬಳಿ ಒಂದು ಬೀಜದ ಬ್ಯಾಂಕ್ ಇದೆ. ಇದುವರೆಗೆ ಅವರು ಸುಮಾರು 100 ವಿಧದ ಸ್ಥಳೀಯ ಭತ್ತದ ಬೀಜಗಳನ್ನು ವಿವಿಧ ಸ್ಥಳಗಳಿಂದ ಸಂಗ್ರಹಿಸಿದ್ದಾರೆ. ನೀವು ಅಲ್ಲಿಂದ ಸಹ ಬೀಜಗಳನ್ನು ಕೊಡ್ಬೋದು ಅಂತ ಹೇಳ್ತಾರೆ. ಇಷ್ಟು ಸಂಭಾಷಣೆಯಲ್ಲಿ 1,00,000 ಎಷ್ಟು ದೊಡ್ಡದು ಅಂತಂದೇಳಿ ನಿಮಗೆ ತಿಳಿದಿದೆ ಅಂತ ಒಂದು ಪ್ರಶ್ನೆ ಇದೆ. ಈ 1,00,000 ಅಂತಕ್ಕಂಥದ್ದು 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯಾಗಿದೆ. ಇದು ಅಂದರೆ ಬಿಡಿ 10, 100, 1000, 10,000, ಲಕ್ಷ ಸ್ಥಾನದಲ್ಲಿ ಒಂದಿದೆ. ಅಂದರೆ 6 ಅಂಕಿಗಳ ಒಂದು ಅತಿ ಚಿಕ್ಕವಾಗಿರ್ತಕ್ಕಂಥ ಸಂಖ್ಯೆ ಇದು 1,00,000ವಾಗಿದೆ. ಅಲ್ಲಿಂದ ಈಶ್ವರಪ್ಪನವರು ಮನೆಗೆ ಬಂದು ಮಗಳು ರೋಕ್ಸಿ, ಆಮೇಲೆ ಮಗ ಇಷ್ಟು, ಅವರ ಹೆಸರುಗಳು ಇದು. ಅವರಿಗೆ ಈ ಒಂದು ಘಟನೆಯನ್ನು ಹಂಚಿಕೊಳ್ತಾರೆ. ಅವರಿಗೆ ಆ 1,00,000ದಷ್ಟು ಭತ್ತದ ವಿಧಗಳಿರುವ ಬಗ್ಗೆ ಇಷ್ಟುಗೆ ಆಶ್ಚರ್ಯವಾಯಿತು. ಆಶ್ಚರ್ಯ ಆಗಿ 1,00,000 ಇದುವರೆಗೆ ನಾವು ಬರೀ 3 ವಿಧಗಳ ರುಚಿಯನ್ನಷ್ಟೇ ನೋಡಿದ್ದೀವಿ. ಅಂದರೆ ಸೋನಾ ಮಸೂರಿ, ಸ್ಟೀಮ್ ಅಕ್ಕಿ, ಹಂಗೆ 3 ವಿಧ ಮಾತ್ರ ನಾವು ರುಚಿಯನ್ನು ನೋಡಿದ್ದೀವಿ. 1,00,000 ವಿಧದ ಅನ್ನವನ್ನು ನಾವು ಪ್ರತಿದಿನ ಒಂದೊಂದು ವಿಧದ ಅನ್ನವನ್ನು ಸೇವಿಸಿದರೆ 100 ವರ್ಷಗಳಲ್ಲಿ ನಾವು ನಮ್ಮ ಜೀವಿತಾವಧಿಯ 100 ವರ್ಷ ಬದುಕಿದ್ವಿ ಅಂತ ತಿಳ್ಕೊಂಡ್ರೆ, ದಿನ ಒಂದು ನಮೂನೆ ಅಕ್ಕಿ ತಿಂದರೆ 100 ವರ್ಷಗಳಲ್ಲಿ ಒಂದು 1,00,000 ವಿಧದ ಅಕ್ಕಿಯ ರುಚಿಗಳನ್ನು ನೋಡಬಹುದಾ ನಾವು ಅಂತ ಅವನು ಪ್ರಶ್ನೆ ಕೇಳ್ತಾನೆ. ಈಗ ಒಂದು ವರ್ಷಕ್ಕೆ 365 ದಿನ ಆದರೆ ಒಂದು ವರ್ಷಕ್ಕೆ 365 ದಿನ, ಆ 365 ದಿನ ಇಂಟು 100 ವರ್ಷ ಅಂದರೆ 36,500 ವಿಧದ ಅಕ್ಕಿಯನ್ನು ನಾವು ಒಂದೊಂದು ದಿನಕ್ಕೆ ಒಂದೊಂದು ವಿಧದ ಅಕ್ಕಿಯ ರುಚಿಯನ್ನು ನೋಡಿದರೆ 100 ವರ್ಷಗಳಲ್ಲಿ ನಾವು 36,500 ವಿಧದ ಅಕ್ಕಿಯನ್ನು ನೋಡ್ಬೋದು. ಅಂದರೆ ಇನ್ನೂ 1,00,000ಕ್ಕೆ ನಾವು 50,000ನೂ ನಾವು ನೋಡೋದಿಲ್ಲ. ಭಾಳ ಕಡಿಮೆ ವಿಧದ ಅಕ್ಕಿಯ ರುಚಿಯನ್ನು ನೋಡ್ತೀವಿ. ನಾವು ನೋಡಬೇಕಂದ್ರೆ ನಾವು 2 ವಿಧದ, ಅಂದರೆ ಒಂದು ದಿನಕ್ಕೆ 2 ವಿಧದ ಅಕ್ಕಿಯ ರುಚಿಯನ್ನು ಸವಿದರೆ ನಾವು 73,000 ವಿಧದ ಅಕ್ಕಿಯ ರುಚಿಯನ್ನು ಸವಿತೀವಿ. ಅದೇ ನಾವು ಒಂದೇ ದಿನಕ್ಕೆ 3 ಹೊತ್ತು 3 ವಿಧದ ಅಕ್ಕಿಯನ್ನು ರುಚಿಯ ಸವಿಯನ್ನು ಸವಿದರೆ 1,09,500 ಅಕ್ಕಿಯ ವಿಧಗಳ ರುಚಿಯನ್ನು ಸವಿಬಹುದು. ಅಂದರೆ ನಾವು ಸಮೀಪ, ಅಂದರೆ 3 ದಿನಕ್ಕೆ 3 ವಿಧದ ಅಕ್ಕಿಯನ್ನು ನಾವು ಸವಿದ್ರೆ 1,00,000ಕ್ಕಿಂತ ಜಾಸ್ತಿ ನಾವು ವಿಧದ ಅಕ್ಕಿಯನ್ನು ಸವಿಬಹುದು. 3 ಹೊತ್ತು ಒಂದು ಹೊತ್ತಿಗೆ 1 ವಿಧದ ಅಕ್ಕಿ ಆದರೆ 100 ವರ್ಷಕ್ಕೆ ನಾವು 1,00,000 ವಿಧದ ಅಕ್ಕಿಯ ರುಚಿಯನ್ನು ನೋಡಬಹುದು. ಈಗ 1,00,000 ಅಂದರೆ ಎಷ್ಟು ಅಂತಂದೇಳಿ ಇಲ್ಲಿ ಮುಂದಿನ ಬಾಕ್ಸ್ಗಳನ್ನು ಭರ್ತಿ ಮಾಡಿ ಅಂತ ಹೇಳಿದ್ದಾರೆ. 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ 999 ಆಗುತ್ತೆ. ಇದಕ್ಕೆ +1 ಸೇರಿಸಿದರೆ 1,000 ಆಗುತ್ತೆ. ಇದು 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಆಗಿರುತ್ತೆ. 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಅಂದರೆ 4 ಅಂಕಿಯಲ್ಲಿ 99 ಹಾಕಿದರೆ 9,999. ಇದು 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ. ಇದಕ್ಕೆ 1 ಸೇರಿಸಿದರೆ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆಗುತ್ತೆ, ಅದು 10,000.
ನೆಕ್ಸ್ಟ್ 5 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ತಗೊಳ್ಳೋಣ. 99,999ಕ್ಕೆ 1 ಕೂಡಿದ್ರೆ 1,00,000 ಆಗುತ್ತೆ. ಇದು 6 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಆಗುತ್ತೆ. ಇದನ್ನೇ ನಾವು 1,00,000 ಅಂತಂದೇಳಿ ಕರಿತೀವಿ. ಅಂದರೆ 1,00,000 ಅಂತಕ್ಕಂಥದ್ದು ಎಷ್ಟು ಅನ್ನೋದಕ್ಕೆ ಕೆಳಗಿನಿಂದ ಅಂದರೆ ಈಗ 1000 ಮೂರು ಅಂಕಿ ಸಣ್ಣ ಸಂಖ್ಯೆ 1000, 9,999 ದೊಡ್ಡದು. ನೆಕ್ಸ್ಟ್ 10,000, ಆಮೇಲೆ 1,00,000 ಅಂದರೆ 6 ಅಂಕಿ ಎಷ್ಟು ಇದು ಇದೆ ಅಂತ. 1,00,000 ಅಂದರೆ ಅದರಲ್ಲಿ 5 ಸೊನ್ನೆಗಳು ಬರ್ತವೆ, 6 ಅಂಕಿ ಸಂಖ್ಯೆ ಇದು. ನಾವು ಇಲ್ಲಿ ಮತ್ತೆ ಬಾಕ್ಸ್ಗಳು ಕೊಟ್ಟಿದ್ದಾನೆ. ಇದು 99,995, ಇದು 99,996, ಇದು 99,997, ಇದು 99,998, 99,999, ಆಮೇಲೆ 1,00,000, 1,00,001, 1,00,002, 1,00,003, 1,00,004. ಇಲ್ಲಿ ರೋಕ್ಸಿ ಮತ್ತು ಇಷ್ಟು ಈಗ ಅವರು ಪ್ರತಿದಿನ ಒಂದು ವಿಧದ ಅಕ್ಕಿಯನ್ನು ಜೀವಮಾನವಿಡೀ ಸೇವಿಸಿದರೂ 1,00,000 ಸಮೀಪಕ್ಕೆ ಬರಲಾಗುವುದಿಲ್ಲ. ಈಗಾಗಲೇ ನಾನು ಹೇಳಿದೆ 36,500 ವಿಧದ ಅಕ್ಕಿ ಮಾತ್ರ ನಾವು ರುಚಿ ನೋಡಬಹುದು. ಅಂದರೆ 100 ವರ್ಷ ನಾವು ಒಂದೊಂದು ದಿವಸಕ್ಕೆ ಒಂದೊಂದು ವಿಧದ ಅಕ್ಕಿಯನ್ನು ರುಚಿಯನ್ನು ಸವಿದ್ರೆ ಎಂಬುದನ್ನು ಕಂಡುಕೊಂಡ್ರು ಅವರು. ರೋಕ್ಸಿ ಹೇಳ್ತಾಳೆ, ಪ್ರತಿದಿನ 2 ವಿಧದ ಅನ್ನವನ್ನು ಸೇವಿಸಿದರೆ ಹೇಗೆ? ನಾವು 100 ವರ್ಷಗಳಲ್ಲಿ ಒಂದು ದಿನಕ್ಕೆ 2 ವಿಧದ ಅಕ್ಕಿಯನ್ನು ಸೇವಿಸಿದರೆ ಬರೀ 73,000 ವಿಧದ ಅಕ್ಕಿಯನ್ನು ನಾವು ರುಚಿಯನ್ನು ಸವಿಬಹುದು. ಇನ್ನೂ ನಮಗೆ 27,000 ವಿಧದ ಅಕ್ಕಿ ಉಳಿತತೆ. ಹಾಗಾಗಿ ಒಬ್ಬ ಪ್ರತಿ ವ್ಯಕ್ತಿ ಪ್ರತಿದಿನ 3 ವಿಧದ ಅನ್ನವನ್ನು ಸೇವಿಸಿದರೆ ಹೇಗೆ? ಅವರು 100 ವರ್ಷಗಳ ಜೀವಿತಾವಧಿಯಲ್ಲಿ ಎಲ್ಲ ವಿಧದ ಅನ್ನದ ರುಚಿಯನ್ನು ಸವಿಯಬಹುದೇ? ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಮೊದಲೇ ಕಂಡುಹಿಡಿದಿದ್ದೀವಿ. 3 ಹೊತ್ತು ಅವರು ಸವಿದ್ರೆ 365ರಿಂದ ಗುಣಿಸಿದರೆ 1095 ಆಗುತ್ತೆ. ಇಂಟು 100 ವರ್ಷ ಅಂದರೆ 1095, ಒಂದು ವರ್ಷದಲ್ಲಿ ನಾವು ಅಷ್ಟು ವಿಧದ ಅಕ್ಕಿಯ ರುಚಿಯನ್ನು ಸವಿಬೋದು. ಇನ್ನು 100ರಿಂದ ಗುಣಿಸಿದರೆ 1,09,500 ಅಂದರೆ 1,00,000 ವಿಧದ ಅಕ್ಕಿಯ ರುಚಿಯನ್ನು ನಾವು ಸವಿಬಹುದು ದಿನಕ್ಕೆ 3 ವಿಧದ ಅಕ್ಕಿಯ ರುಚಿಯನ್ನು ಸವಿದ್ರೆ. ಇಲ್ಲಿ ಕಂಡುಹಿಡಿಯಿರಿ ಅಂತ ಇದೆ. 2011ರ ಜನಗಣತಿ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ ಸುಮಾರು 75,000 ಇತ್ತು. 75,000 1,00,000ಕ್ಕೆ ಎಷ್ಟು ಕಡಿಮೆ ಇದೆ? ಇದು ನೋಡ್ರಿ, 1,00,000ದಲ್ಲಿ ನೋಡ್ರಿ 1,00,000ಕ್ಕೆ 25,000 ಕಡಿಮೆ ಇದೆ. 75,000 ಅನ್ನೋದು ಇನ್ನೂ 25,000 ಹಾಕಿದರೆ 1,00,000ಕ್ಕೆ ಸಮ ಆಗುತ್ತೆ. ಅಂದರೆ 100,000 ಎಷ್ಟು ನೋಡ್ರಿ, ಇಲ್ಲಿ 1,00,000ವನ್ನು ಬರೆಯೋಣ. ಇಲ್ಲಿ 3 ಸೊನ್ನೆಗೆ ನಾವು 1,000 ಅಂತ ಬರೆದ್ರೆ 1,000ದಲ್ಲಿ 3 ಸೊನ್ನೆ ಇರ್ತಾವೆ. ಹಾಗೆ ಈ 3 ಸೊನ್ನೆ ಬಿಟ್ಟರೆ ಎಷ್ಟಿದೆ ಹೇಳ್ರಿ? 100,000ಗಳು ಇರ್ತವೆ. 100,000ದ್ರಾಗ 75,000 ಹೋದರೆ ಇನ್ನು 25,000 ಕಡಿಮೆ ಇದೆ. 2024ಕ್ಕೆ ಚಿಂತಾಮಣಿ ಪಟ್ಟಣದ ಅಂದಾಜಿತ ಜನಸಂಖ್ಯೆ 1,06,000. ಇದು 1,00,000ಕ್ಕಿಂತ 1,06,000 ಎಷ್ಟು ಹೆಚ್ಚು ಇದೆ? ಈಗ 1,00,000ದಾಗೆ 6,000 ಜಾಸ್ತಿ ಐತೆ. ಹಾಗಾಗಿ ಇದು 6,000 ಜಾಸ್ತಿ ಇದೆ. 2024ಕ್ಕೆ ಚಿಂತಾಮಣಿ ಜನಸಂಖ್ಯೆ 1,06,000. ಇದು 1,00,000ಕ್ಕಿಂತ 6,000 ಹೆಚ್ಚು ಇದೆ. ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ, 2011ರಿಂದ 2024ಕ್ಕೆ ಚಿಂತಾಮಣಿಯ ಜನಸಂಖ್ಯೆಯಲ್ಲಿ ಎಷ್ಟು ಹೆಚ್ಚಳ ಆಗಿದೆ? ಈಗ 2011ರ ಜನಸಂಖ್ಯೆ 75,000 ಇದೆ. 2024ರ ಜನಸಂಖ್ಯೆ 1,06,000 ಇದೆ. ಎಷ್ಟು ಜಾಸ್ತಿ ಆಗಿದೆ ಅನ್ನೋದನ್ನು ಕಳಿಬೇಕು ನಾವು. 1,06,000ದಾಗೆ 75,000 ಕಳೆಯೋಣ. 0,0,0,0 ಅಂದರೆ 6 5 1, 10 7 3 ಅಂದರೆ ಒಟ್ಟು 31,000 ಜನಸಂಖ್ಯೆ ಹೆಚ್ಚಳವಾಗಿದೆ. ದೊಡ್ಡ ಸಂಖ್ಯೆಗಳ ಒಂದು ಅನುಭವವನ್ನು ಪಡೆಯುವುದು ಅಂತ ಇಲ್ಲಿ ಕೆಲವು ಆಸಕ್ತಿದಾಯಕ ಅಂಶಗಳನ್ನು ತೋರಿಸಿದರೆ, ಪ್ರಪಂಚದಲ್ಲಿನ ಅತಿ ಎತ್ತರದ ಪ್ರತಿಮೆ ಏಕತಾ ಪ್ರತಿಮೆ ಗುಜರಾತ್ನಲ್ಲಿ ಸ್ಥಾಪಿಸಲಾಗಿದೆ. ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರದ್ದು. ಅದು ಅದರ ಎತ್ತರ 180 ಮೀಟ್ರು. ಅಂದರೆ ಪ್ರಪಂಚದಲ್ಲೇ ಅತಿ ಎತ್ತರವಾಗಿರ್ತಕ್ಕಂಥ ಪ್ರತಿಮೆ ಇದು. ನೆಕ್ಸ್ಟ್ ಕರ್ನಾಟಕದಲ್ಲಿ ಕುಂಚಿಕಲ್ ಜಲಪಾತ ಅಂದರೆ ಜೋಗ್ ಜಲಪಾತ, ಇದು ನೀರು 450 ಮೀಟ್ರ್ ಎತ್ತರದಿಂದ ಬೀಳುತ್ತೆ. ರಾಜ ರಾಣಿ ರೋರರ್ ರಾಕೆಟ್ ಅಂತ ನಾವೇನು ಹೇಳ್ತೀವಿ, ಅದು ಜೋಗ್ ಫಾಲ್ಸ್ ಇಲ್ಲಿದೆ ನೋಡ್ರಿ ಚಿತ್ರ. ಈ ಚಿತ್ರದಲ್ಲಿರ್ತಕ್ಕಂಥ ನೀರು 450 ಮೀಟ್ರ್ ಎತ್ತರದಿಂದ
ಬೀಳುತ್ತೆ. ಈ ಒಂದು ಅಳತೆಗಳು ಎಷ್ಟು ದೊಡ್ಡದಾಗಿವೆ ಅಂತಂದೇಳಿ ತಿಳಿಯೋದಕ್ಕೆ ನಾವು ಒಂದು ಮತ್ತೊಂದರೊಂದಿಗೆ ನಾವು ಹೋಲಿಸ್ಬೇಕು ಅದನ್ನು. ಈಗ ಉದಾಹರಣೆಗೆ ನೋಡೋಣ, ಈಗ ಬಲಭಾಗದಲ್ಲಿ ಒಂದು ಚಿತ್ರವನ್ನು ನೋಡಿದ್ದಾರೆ, ಈ ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಒಬ್ಬ ಹುಡುಗ ಇಲ್ಲಿದ್ದಾನೆ. ಮಹಡಿ ಇದು ಎಷ್ಟು ಮಹಡಿ ಇದಾವೆ ನೋಡ್ರಿ, ಇದು ನೆಲಮಹಡಿ. ಈ ನೆಲಮಹಡಿನೂ ಲೆಕ್ಕ ಹಾಕೊಂಡ್ರೆ 1 2 3 4 5 6 7 8 9 10 11 ನೆಲಮಹಡಿಯನ್ನು ನಾವು ಬಿಡ್ತೀವಿ. ಎಷ್ಟು ಅಂತಸ್ತು ಅಂತಂದ್ರೆ 10 ಅಂತಸ್ತುಗಳಿದ್ದಾವೆ ಅಂತ ಹೇಳ್ತೀವಿ. ಆದರೂ ಕೂಡ ನಾವು ಕೆಳಗಿನ ಒಂದು ಕೆಳಗಿನ ನೆಲಮಹಡಿಯನ್ನು ಕೂಡ ನಾವು ಲೆಕ್ಕ ಹಾಕೊಂಡ್ರೆ ಒಟ್ಟು 11 ಮಹಡಿಗಳು ಇದರಲ್ಲಿ ಇದ್ದಾವೆ. ಸೋಮು ಅಂತಕ್ಕಂಥವನು ಇದರಲ್ಲಿ ಒಬ್ಬನು ನಿಂತಿದ್ದಾನೆ. ಅವನು 1 ಮೀಟ್ರ್ ಎತ್ತರವಿದ್ದಾನೆ. ಪ್ರತಿ ಮಹಡಿಯು ಅವನ ಎತ್ತರದ 4ರಷ್ಟಿದೆ. ಅಂದರೆ ಅವನು 1 ಮೀಟ್ರ್ ಇದ್ದರೆ ಇದು ಅವನ ಎತ್ತರದ 4ರಷ್ಟು ಅಂದರೆ 4 ಮೀಟ್ರ್ ಇದೆ. ಆ ಕಟ್ಟಡದ ಅಂದಾಜು ಎತ್ತರ ಎಷ್ಟು ಅಂತ, ಆ ಕಟ್ಟಡದ ಅಂದಾಜು ಎತ್ತರ ಎಷ್ಟು? ಈಗ ಸೋಮುವಿನ ಎತ್ತರ 1 ಮೀಟ್ರ್ ಆದರೆ ಪ್ರತಿ ಮಹಡಿ ಒಂದೊಂದು ಮಹಡಿ ಎತ್ತರ ಅವನ 4 ಪಟ್ಟು ಅಂದರೆ 1 × 4 1 4 4 ಮೀಟ್ರು ಇದೆ ಒಂದೊಂದು ಮಹಡಿ. ಒಟ್ಟು 11 ಮಹಡಿ ಇದ್ದಾವೆ. ಹಂಗಾಗಿ ನಾವು 11 × 4 ಮಾಡೋಣ. 11 4 44 ಮೀಟ್ರು. ಇಲ್ಲಿ 10 ಮಾಡ್ಕೊಂಡ್ರೆ 40 ಮೀಟ್ರ್ ಆಗುತ್ತೆ. ನೀವು 10 ಮಹಡಿ ಅಂತ ಹೇಳಿದರೆ ಅಂದರೆ ನೆಲಮಹಡಿ ಸೇರ್ಕೊಂಡ್ರೆ 11 ಆಗುತ್ತೆ. ಅದಕ್ಕೆ ಇಲ್ಲಿ ಗೊಂದಲ ಆಗಿದೆ. 40 44 ಅಂತ 44 ಮೀಟ್ರು. ಕಟ್ಟಡದ ಎತ್ತರ ಒಟ್ಟು 44 ಮೀಟ್ರ್ ಆಯಿತು. ಒಂದೊಂದು ಮಹಡಿ 4 ಮೀಟ್ರ್ ಇದೆ. ನೆಲಮಹಡಿ ಸೇರಿ 11 ಮಹಡಿಗಳಿದ್ದಾವೆ. ಹಾಗಾಗಿ 44 ಮೀಟ್ರು ಆಯಿತು. ಈಗ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಯಾವುದು ಎತ್ತರ? ಏಕತಾ ಪ್ರತಿಮೆ ಅಥವಾ ಈ ಕಟ್ಟಡ? ಈ ಕಟ್ಟಡ ಎತ್ತರನೋ ಏಕತಾ ಪ್ರತಿಮೆ ಎತ್ತರನೋ? ಎಷ್ಟು ಎತ್ತರವಿದೆ ಮೀಟ್ರ್ ಅಂತ, ಎಷ್ಟು ಮೀಟ್ರು ಅಂತ ಕೇಳಿದ್ದಾರೆ. ಈಗ ಕಟ್ಟಡದ ಎತ್ತರ 44 ಮೀಟ್ರ್ ಅಂತ ಕಂಡಿಡ್ಕೊಂಡ್ವಿ. ಏಕತಾ ಪ್ರತಿಮೆ 180 ಮೀಟ್ರು ಇದೆ. ಅವರೇ ಹೇಳಿದ್ದಾರೆ 180 ಮೀಟ್ರು. 180 ಮೀಟ್ರ್ ಜಾಸ್ತಿನೋ 44 ಮೀಟ್ರ್ ಜಾಸ್ತಿ? 180 ಮೀಟ್ರನ್ನೇ ಜಾಸ್ತಿ. ಅಂದರೆ ಏಕತಾ ಪ್ರತಿಮೆಯ ಎತ್ತರ ಕಟ್ಟಡಕ್ಕಿಂತ ಹೆಚ್ಚು ಎತ್ತರವಿದೆ. ಎಷ್ಟು ಎತ್ತರವಿದೆ? 180 ಕಳೆಯೋಣ, 44 ಕಳೆದ್ರೆ ಇನ್ನು 136 ಮೀಟ್ರು ಹೆಚ್ಚು ಎತ್ತರವಿದೆ. ಹಾಗಾಗಿ ಇಲ್ಲಿ ಉತ್ತರ ಬರೆಯೋಣ, 136 ಮೀಟರ್. ನೆಕ್ಸ್ಟ್, ಏಕತಾ ಪ್ರತಿಮೆಯು ಸೋಮುವಿನ ಕಟ್ಟಡದ ಎತ್ತರಕ್ಕೆ ಸಮೀಪವಾಗಿ 4 ಪಟ್ಟು ಹೆಚ್ಚು ಎತ್ತರವಿದೆ. ಸಮೀಪವಾಗಿ ಅಂದರೆ ಈಗ ನಾವು 44 ನೋಡೋಣ. 44 × 4 4 4 16 ದಶಕ 1 4 4 16 1 17 176 ಮೀಟ್ರು. ಅಂದರೆ ಈ ಒಂದು ಕಟ್ಟಡದ 4 ಪಟ್ಟು ಇದು ಎತ್ತರವಿದೆ. ಯಾವುದು? ಏಕತಾ ಪ್ರತಿಮೆ. ಅಂದರೆ ಅಪ್ರಾಕ್ಸಿಮೇಟ್ ಈಗ 176 ಮೀಟ್ರು ಆಗುತ್ತೆ 4 ಪಟ್ಟು. ಅದಿರೋದು 180 ಮೀಟ್ರ್. ಹತ್ರ ಇದೆ, 4 ಪಟ್ಟು ಜಾಸ್ತಿ ಎತ್ತರವಿದೆ. ನೆಕ್ಸ್ಟ್, ಸೋಮುವಿನ ಕಟ್ಟಡಕ್ಕಿಂತ ಕುಂಚಿಕಲ್ ಜಲಪಾತವು ಎಷ್ಟು ಎತ್ತರವಾಗಿದೆ ಅಂತ. ಎಷ್ಟು ಎತ್ತರವಾಗಿದೆ ಅಂದರೆ ಈಗ ಸೋಮುವಿನ ಕಟ್ಟಡ 44 ಮೀಟ್ರ್ ಇದೆ. ಕುಂಚಿಕಲ್ ಜಲಪಾತ ಅಂದರೆ ಜೋಗ್ ಜಲಪಾತ 450 ಮೀಟ್ರ್ ಇದೆ. ಇದು 450ರಲ್ಲಿ 44 ಕಳೆದ್ರೆ 406 ಮೀಟ್ರು. ಅಂದರೆ 406 ಮೀಟ್ರ್ನಷ್ಟು ಹೆಚ್ಚು ಎತ್ತರವಾಗಿದೆ ಯಾವುದು? ಜಲಪಾತ. ನೆಕ್ಸ್ಟ್, ಜಲಪಾತದ ಎತ್ತರಕ್ಕೆ ಸಮವಾಗಲು ಸೋಮುವಿನ ಕಟ್ಟಡದಲ್ಲಿ ಎಷ್ಟು ಮಹಡಿಗಳಿರಬೇಕು? ಈಗ 450ನ್ನು ನಾವು 44ರಿಂದ ಭಾಗಿಸ್ಬೇಕಾಗುತ್ತೆ. ಜಲಪಾತದ ಎತ್ತರಕ್ಕೆ ಸಮವಾಗಲು ಸೋಮುವಿನ ಕಟ್ಟಡದಲ್ಲಿ 450 ಅಂದರೆ ಇದು ಜಲಪಾತದ ಎತ್ತರ. ಅದನ್ನು ನಾವು ಸೋಮುವಿನ ಕಟ್ಟಡದ ಒಂದು ಎತ್ತರದಿಂದ ಭಾಗಿಸ್ಬೇಕು. 44ರಿಂದ ಭಾಗಿಸೋಣ. 44 1 44, 45 44 ಹೋದ್ರೆ 1 0 ಉಳಿಸ್ಕೊಳ್ಳೋಣ. 44 0 0, 10 0 ಹೋದರೆ 10, ಮತ್ತು ಪಾಯಿಂಟ್ ಕಟ್ಟಿ 0 ಉಳಿಸ್ಕೊಂಡ್ರೆ 100 ಆಯಿತು. 44 2 88. ಅಂದರೆ ಹತ್ರ 10 ಪಟ್ಟು ಹೆಚ್ಚಿಗೆ. ಹತ್ತಿರಕ್ಕೆ ಕಟ್ಟಡದ 10ರಷ್ಟು ಹೆಚ್ಚಿಗೆ ಅಂದರೆ ನೋಡಿರಿ, 11 10 110. ಅಂದರೆ ಆ ಕಟ್ಟಡದಲ್ಲಿ 11 ಮಹಡಿಗಳಿವೆ. ಅಂದರೆ 10 ಪಟ್ಟು ಮಹಡಿಗಳು ಅಂದರೆ 10 11 110 ಮಹಡಿಗಳು ಅಲ್ಲಿ ಇರಬೇಕು. ಅಂದರೆ ಜಲಪಾತಕ್ಕೆ ಎತ್ತರಕ್ಕೆ ಸಮವಾಗಲು ಸೋಮುವಿನ ಕಟ್ಟಡದಲ್ಲಿ 110 ಮಹಡಿಗಳು ಅಪ್ರಾಕ್ಸಿಮೇಟ್ ಅಂದರೆ ಸರಿಸುಮಾರು ಅಷ್ಟಿರಬೇಕು ಅಂತಂದೇಳಿ. ಈಗ ಮುಂದಿನ ಪೇಜು ಎಷ್ಟು? ಈ ಒಂದು 4ನೇ ಪೇಜ್ ನಲ್ಲಿರ್ತಕ್ಕಂಥ ಗಣಿತ ಪಾಠವನ್ನು ನಾವು ಮುಂದಿನ
ವಿಡಿಯೋದಲ್ಲಿ ಮಾಡೋಣ ಮಕ್ಕಳೇ. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಮುಂದಿನ ವಿಡಿಯೋಗಳು ಮಾಡೋದಕ್ಕೆ ನನಗೆ ಇನ್ಸ್ಪಿರೇಷನ್ ಆಗಲು ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮಕ್ಕಳೇ. ಗುಡ್ ಲಕ್ ಮಕ್ಕಳೇ.